ನಮಸ್ಕಾರ. ಹಾವುಗಳು ಎಲ್ಲಿ ವಿಕಾಸಗೊಂಡವು? ನೆಲದ ಮೇಲೋ ಇಲ್ಲ ಬಿಲದ ಒಳಗೋ? ಹಾವುಗಳು ಬೆನ್ನುಹುರಿ ಹೊಂದಿರುವ ಅಂದರೆ ಕಶೇರುಕಗಳನ್ನು ಹೊಂದಿರುವ ಭೂಮಿಯ ಮೇಲಿನ ಅತ್ಯಂತ ಸೋಜಿಗದ ಜೀವಿಗಳು. ಕಾಲುಗಳಿಲ್ಲದ ದೇಹ, ಅತಿ ಸೂಕ್ಷ್ಮವಾದ ಚಲನೆ, ದೇಹದ ಸಂಪೂರ್ಣ ಉದ್ದವನ್ನು ಬಳಸಿಕೊಂಡು ಸಾಕ್ತಕ್ಕಂಥ ವಿಧಾನ ಮತ್ತು ವಿಶೇಷ ಸಂವೇದನೆ ಸಾಮರ್ಥ್ಯ ಹಾವುಗಳನ್ನು ಇತರ ಸರೀಸೃಪಗಳಿಗಿಂತ ವರ್ಗಗಳಿಗಿಂತ ಬೇರೆಯದೇಯಾಗಿ ಬೇರ್ಪಡಿಸುತ್ತೆ. ಅನಿಸಿಕೆಗಳು. ಆದರೆ ವಿಜ್ಞಾನಿಗಳ ಮುಂದೆ ಬಹಳ ದೀರ್ಘಕಾಲದಿಂದ ಹಾವುಗಳು ಮೊದಲಿನಿಂದಲೇ ನೆಲದ ಮೇಲೆ ಸರೀಸೃಪಗಳಾಗಿದ್ವೆ ಅಥವಾ ಭೂಮಿಯೊಳಗಡೆ ತೋಡಿ ಬೆಲೆಗಳಲ್ಲಿ ವಾಸಿಸುವ ಜೀವಿಗಳಿಂದ ವಿಕಾಸಗೊಂಡಿವೆ ಅನ್ನುವ ಮುಖ್ಯ ಪ್ರಶ್ನೆ ಮುಂದೆ ಇತ್ತು. ಇತ್ತೀಚಿನ ಜೀವ ವಿಜ್ಞಾನ, ಜೀವ ಪಳೆಯುಳಿಕೆ ವಿಜ್ಞಾನ, ಅಸ್ಥಿ ವಿಜ್ಞಾನ, ವಂಶ ವಿಕಾಸ ವಿಜ್ಞಾನ ಮತ್ತು ತಳಿ ವಿಜ್ಞಾನ ಅಂದರೆ ಜೆನೆಟಿಕ್ಸು ಈ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರಗಳನ್ನು ನೀಡ್ತಾ ಇದ್ದಾವೆ. ಹಾವುಗಳ ಮೂಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ವಿಜ್ಞಾನಿಗಳು ಮೊದಲಿಗೆ ಅವುಗಳ ಜೈವಿಕ ಪಳೆಯುಳಿಕೆಗಳನ್ನು ಪರಿಶೀಲನೆ ಮಾಡಿದರು. ಸುಮಾರು 10 ರಿಂದ 12 ಕೋಟಿ ವರ್ಷಗಳ ಹಿಂದೆ ಜೀವಿಸಿದ್ದ ಪ್ರಾಚೀನ ಹಾವುಗಳ ಪಳೆಯುಳಿಕೆಗಳಲ್ಲಿ ಇನ್ನೂ ಸಣ್ಣ ಹಿಂಬದಿ ಕಾಲುಗಳು ಇದ್ದ ಕುರುಹುಗಳು ದಕ್ಕಿದ್ದಾವೆ. ನಜಶ್ ರಿಯೋನೋಸ್ಗ್ರಿನ್ ಅನ್ನುವ ಪ್ರಾಚೀನ ಹಾವು ಅರ್ಜೆಂಟೀನಾದಲ್ಲಿ ಕಂಡುಬರುತ್ತೆ. ಇದರಲ್ಲಿ ಚೆನ್ನಾಗಿ ರೂಪುಗೊಂಡ ಹಿಂಬದಿ ಅಂಗಗಳು ಅಂದರೆ ಕಾಲಿನ ಅಂಗಗಳು ಇರೋದು ಪತ್ತೆಯಾಗೈತೆ. ಈ ಪಳೆಯುಳಿಕೆ ಹಾವುಗಳು ಹಲ್ಲಿಗಳಿಗಿಂತ ಕಾಲುಳ್ಳ ಪೂರ್ವಜರಿಂದ ಬಂದು ಅನ್ನೋದನ್ನು ದೃಢಪಡಿಸುತ್ತೆ. ಆದರೆ ಈ ಜೀವಿಯ ದೇಹದ ರೂಪವನ್ನು ಪರಿಶೀಲನೆ ಮಾಡಿದಾಗ ಅದು ನೀರಿನಲ್ಲಿ ಬದುಕಲು ಹೊಂದಿಕೆಯಾಗಿಲ್ಲದೆ ನೆಲದೊಳಗಡೆ ತೋಡಿ ಸಾಗೋದಕ್ಕೆ ಸೂಕ್ತವಾಗಿದ್ದಂಥ ಲಕ್ಷಣಗಳನ್ನ ಹೊಂದಿರೋದು ಗೊತ್ತಾಗುತ್ತೆ. ಭೂಮಿಯ ಕೆಳಗಿನ ಬದುಕಿಗೆ ಹೊಂದಿಕೊಂಡಂಥ ಪ್ರಾಣಿಗಳಲ್ಲಿ ಅಂದರೆ ಬಿಲ ತೋಡಿ ಬದುಕ್ತಕ್ಕಂಥ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಕೆಲವು ವಿಶಿಷ್ಟವಾದ ಲಕ್ಷಣಗಳು ಕಂಡು ಬರ್ತವೆ. ಸಣ್ಣದಾದಂಥ ಕಣ್ಣುಗಳು, ಬಲಿಷ್ಠವಾದ ತಲೆಬುರುಡೆ, ದೇಹವನ್ನು ಮಣ್ಣಿನೊಳಕ್ಕೆ ಒತ್ತಿಕೊಂಡು ಎಳ್ಕೊಂಡು ಸಾಗೋದಕ್ಕೆ ಬೇಕಾದಂಥ ಉದ್ದವಾದಂಥ ದೇಹ ಮತ್ತು ಕುತ್ತಿಗೆಯ ಚಲನೆಯ ಸರಳೀಕರಣ. ಇದೇ ಲಕ್ಷಣಗಳು ಪ್ರಾರಂಭಿಕ ಹಾವುಗಳಲ್ಲೂ ಕೂಡ ಕಂಡುಬಂದಿದ್ದಾವೆ. ವಿಜ್ಞಾನಿಗಳು ಹಾವುಗಳ ಕಪಾಲದ ಎಲುಬುಗಳನ್ನು ಅಧ್ಯಯನ ಮಾಡಿದಾಗ ಅವು ಮಣ್ಣಿನೊಳಗೆ ಒತ್ತಿ ಸಾಕ್ತಕ್ಕಂಥ ಪ್ರಾಣಿಗಳಿಗೆ ಹೊಂದುವಂತೆ ಬಲಿಷ್ಠವಾಗಿರೋದು ಗೊತ್ತಾಗಿದೆ. ವಿಶೇಷವಾಗಿ ತಲೆ ಮುಂಭಾಗದ ಎಲುಬುಗಳು ಮಣ್ಣನ್ನು ಒತ್ತಿ ತಳ್ಳೋದಕ್ಕೆ ಅನುಕೂಲಕರವಾಗಿ ಇರೋದು ಗೊತ್ತಾಗಿದೆ. ಇಂದಿನ ಅಂತಾರಾಷ್ಟ್ರೀಯ ವಂಶ ವಿಕಾಸದ ಅಧ್ಯಯನಗಳು ಹಾವುಗಳ ಪೂರ್ವಜರು ಬಹುಶಃ ರಾತ್ರಿ ಚಟುವಟಿಕೆ ನಡೆಸುವ ಭೂಮಿಯ ಒಳಗೆ ವಾಸಿಸುವ ಸಣ್ಣ ಸರೀಸೃಪಗಳಾಗಿದ್ವು ಅಂತೇಳಿ ಸೂಚಿಸುತ್ತವೆ. ತಿಳಿವಿಜ್ಞಾನದ ವಿಶ್ಲೇಷಣೆಯಲ್ಲಿ ಹಾವುಗಳ ದೃಷ್ಟಿಶಕ್ತಿ ಸಂಬಂಧಪಟ್ಟ ಕೆಲವು ವಂಶವಾಹಗಳು ಅಂದರೆ ಜೀನ್ಗಳು ಕುಂಠಿತ ಆಗಿರೋದು ಕಂಡುಬಂದತ್ತೆ. ಇದು ಬೆಳಕಿನ ಅವಲಂಬನೆ ಕಡಿಮೆ ಇರುವ ಪರಿಸರದಲ್ಲಿ ಬಹಳ ದೀರ್ಘಕಾಲ ವಿಕಾಸ ನಡೆದಿರೋದಕ್ಕೆ ಸಾಕ್ಷಿಯಾಗೈತೆ. ಅಂದರೆ ಮೊದಲ ಹಾವುಗಳು ಬಹುಶಃ ಮಣ್ಣಿನೊಳಗಿನ ಕತ್ತಲೆಯ ಪರಿಸರದಲ್ಲಿ ಬದುಕ್ತಾ ಇದ್ವು. ಹಾವುಗಳ ಒಳಕಿವಿಯ ರಚನೆ ಕೂಡ ಈ ಅಭಿಪ್ರಾಯಕ್ಕೆ ಬಲವನ್ನು ನೀಡ್ತಾ ಇದೆ. ಭೂಗರ್ಭದಲ್ಲಿ ಅಂದರೆ ಬಿಲತೋಡಿ ಒಳಗೆ ವಾಸಿಸುವ ಜೀವಿಗಳು ನೆಲದ ಕಂಪನಗಳನ್ನು ಅರಿಯೋದಕ್ಕೆ ವಿಶೇಷವಾದ ಒಳಕಿವಿಯ ವಿನ್ಯಾಸಗಳನ್ನು ಹೊಂದಿರ್ತವೆ. ಪ್ರಾಚೀನ ಹಾವುಗಳ ಕಿವಿ ರಚನೆಗಳನ್ನು ಅಧ್ಯಯನ ಮಾಡಿದಾಗ ಅವು ಭೂಮಿಯೊಳಗಿನ ಕಂಪನಗಳಿಗೆ ಸೂಕ್ಷ್ಮವಾಗಿದ್ದು ಅಂತ ತಿಳಿದು ಬರುತ್ತೆ. ಇದರಿಂದ ಹಾವುಗಳ ಆರಂಭಿಕ ಜೀವನ ನೆಲದ ಒಳಗಡೆ ಬದುಕೋದಕ್ಕೆ ಜೀವನಕ್ಕೆ ಸಂಬಂಧಿಸಿತ್ತು ಅಂತ ಈ ನಿರ್ಣಯಕ್ಕೆ ಬರೋದಕ್ಕೆ ಆಧಾರವಾಗೈತೆ. ಹಾವುಗಳಲ್ಲಿ ಕಾಲುಗಳ ನಷ್ಟವು ಕೂಡ ಇದೇ ಜೀವನ ಶೈಲಿಗೆ ಸಂಬಂಧಪಟ್ಟತ್ತೆ. ಮಣ್ಣಿನೊಳಗಡೆ ಚಲಿಸಬೇಕಾದ್ರೆ ಉದ್ದವಾದ ಕಾಲುಗಳು ಅಡಚಣೆ ಆಗ್ತವೆ. ಆದ್ದರಿಂದ ಅನೇಕ ತಲೆಮಾರುಗಳ ವಿಕಾಸದ ಮೂಲಕ ಕಾಲುಗಳು ಕ್ರಮೇಣ ಕುಗ್ಗಿ ಮುಂದಿನ ಹಂತದಲ್ಲಿ ಅಳಿದು ಹೋದವು. ಇಂದಿಗೂ ಕೆಲವು ಹಾವುಗಳಲ್ಲಿ, ಉದಾಹರಣೆಗೆ ಹೆಬ್ಬಾವು ಅಂದರೆ ಪೈಥಾನು ಮತ್ತು ಬೋವಾ ಕನ್ಸ್ಟ್ರಿಕ್ಟರ್, ಈ ಹಾವುಗಳಲ್ಲಿ ಹಿಂಬದಿ ಅಂಗಗಳ ಸಣ್ಣ ಅವಶೇಷಗಳನ್ನು ಕಾಣ್ತೀವಿ. ಇವು ಅವುಗಳ ಪೂರ್ವಜರ ಕಾಲುಗಳ ಉಳಿಕೆಗಳಾಗಿದ್ದಾವೆ. ಕೆಲವು ವಿಜ್ಞಾನಿಗಳು ಹಿಂದೆ ಹಾವುಗಳ ಮೂಲ ಕಡಲಿನ ಜೀವಿಗಳಲ್ಲಿ ಇರ್ಬೋದು ಅಂತ ಊಹೆ ಮಾಡಿದ್ರು. ಯಾಕಂದರೆ ಹಾವುಗಳ ಕೆಲವು ಪ್ರಾಚೀನ ಉಳಿಕೆಗಳು ಕಡಲಿನ ಕಲ್ಲಿನ ಪದರಗಳಲ್ಲಿ ದಕ್ಕಿದ್ದು. ಆದರೆ ನಂತರ ದೊರೆತಂಥ ಹೆಚ್ಚಿನ ಪಳೆಯುಳಿಕೆಗಳು, ವಿಶೇಷವಾಗಿ ನೆಲಮೂಲದ ಹಾವುಗಳ ಪತ್ತೆಗಳು, ಜೀವಿಯ ಉಳಿಕೆಯ ಪತ್ತೆಗಳು ಭೂಗರ್ಭ ಮೂಲದ ಅಭಿಪ್ರಾಯವನ್ನು ಹೆಚ್ಚು ದೃಢಪಡಿಸಿದ್ದಾವೆ. ಈಗಿನ ಪ್ರಮುಖ ವೈಜ್ಞಾನಿಕ ಒಮ್ಮತ ಏನಂತೇಳಿದರೆ, ಮೊದಲ ನಿಜವಾದ ಹಾವುಗಳು ನೆಲದೊಳಗಡೆ ತೋಡಿ ಸಾಗ್ತಾ ಇದ್ದಂಥ ಸಣ್ಣ ಸರೀಸೃಪಗಳಿಂದ ವಿಕಾಸಗೊಂಡವು. ನಂತರ ಅವು ಭೂಮಿಯ ವಿವಿಧ ವಾಸಸ್ಥಳಗಳಲ್ಲಿ ಹರಡಿ ಹಬ್ಬಿ ಸಂಚರಿಸಿದವು. ಇಂದಿನ ಅನೇಕ ಹಾವುಗಳಲ್ಲಿಯೂ ಕೂಡ ಈ ಮೂಲದ ಅಂದರೆ ಬಿಲದೊಳಗೆ ತೋಡಿ ಬದುಕುವ ಮೂಲದ ಗುರುತು ಉಳಿದೈತೆ. ಉದಾಹರಣೆಗೆ ಕುರುಡು ಹಾವುಗಳು, ಮಣ್ಣಿನೊಳಗಿರುವ ಸಣ್ಣ ಹಾವುಗಳು ಮತ್ತು ನೆಲದೊಳಗಡೆ ಭೇಟಿಯಾಡುವ ಕೆಲವು ಜಾತಿಯ ಹಾವುಗಳು ಪ್ರಾಚೀನ ರೂಪಗಳಿಗೆ ಅಂದರೆ ಹಾವಿನ ಪ್ರಾಚೀನ ರೂಪಗಳಿಗೆ ಭಾಳ ಹತ್ತಿರವಾದಂಥ ಲಕ್ಷಣಗಳನ್ನ ಹೊಂದಿದ್ದಾವೆ. ಇವುಗಳಲ್ಲಿ ಕಣ್ಣುಗಳು ಅತಿ ಸಣ್ಣದಾಗಿರೋದು, ತಲೆ ಮೃದುವಾಗಿ ಗುಂಡಾಗಿರೋದು ಮತ್ತು ದೇಹ ಮಣ್ಣಿನೊಳಕ್ಕೆ ಸುಲಭವಾಗಿ ಸಾಗಂತಿರೋದು ಎದ್ದು ಕಾಣ್ತೈತೆ. ಹೀಗಾಗಿ ಹಾವುಗಳ ಇತಿಹಾಸ ಅಂತ ಹೇಳಿದ್ರೆ ಕೇವಲ ಕಾಲು ಕಳೆದುಕೊಂಡ ಸರೀಸೃಪಗಳ ಕಥೆ ಅಲ್ಲ. ಅದು ನೆಲದ ಒಳಗಡೆ ಪರಿಸರಕ್ಕೆ ದೇಹವನ್ನು ಸಂಪೂರ್ಣವಾಗಿ ಮರುರೂಪಿಸಿಕೊಂಡ ವಿಕಾಸದ ಅದ್ಭುತ ಉದಾಹರಣೆ ಕೂಡ ಆಗೈತೆ. ಭೂಮಿಯೊಳಗಿನ ಕತ್ತಲೆಯಿಂದ ಆರಂಭವಾದ ಈ ವಿಕಾಸಯಾನ ಇಂದು ಮರುಭೂಮಿ, ಅರಣ್ಯ, ನದಿ, ಸಮುದ್ರ ಮತ್ತು ಮರಗಳ ಮೇಲಿನ ಜಗತ್ತಿನವರೆಗೆ ಭೂಮಿಯ ಮೇಲೆ ಎಲ್ಲ ಪರಿಸರಗಳಿಗೂ ಹರಡೈತೆ. ಮುಂದಿನ ವಿಡಿಯೋದಲ್ಲಿ ನಾವು ಹಾವುಗಳ ವಿಕಾಸ ಮಾತ್ರ ಅಲ್ಲ,
ಅವುಗಳ ವಿಶಿಷ್ಟವಾದಂಥ ಇತರ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.